ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ. ದೇವರ ವಾಕ್ಯವು ಸಜೀವವಾದದು, ಕಾರ್ಯಸಾಧಕವಾದದು ಅಥವಾ ಶಕ್ತಿಶಾಲಿಯಾದದು. ಹಾಗಾದರೆ ದೇವರ ವಾಕ್ಯವು ಶಕ್ತಿಶಾಲಿಯಾದರೆ ಎಲ್ಲ ಕ್ರೈಸ್ತರು ಶಕ್ತಿಯುಳ್ಳವರಾಗಿಲ್ಲವೇಕೆ? ಉತ್ತರ ಸುಲಭವಾಗಿದೆ. ದೇವರ ವಾಕ್ಯ ಶಕ್ತಿಯುತವಾಗಿರಬೇಕಾದರೆ ಅದನ್ನು ನಂಬಬೇಕು, ಅನುಸರಿಸಬೇಕು ಮತ್ತು ಜೀವನದಲ್ಲಿ ಅನ್ವಯಿಸಬೇಕು. ಬಹುತೇಕ ಜನರು ವಾಕ್ಯವನ್ನು ಕೇಳುತ್ತಾರೆ, ಆದರೆ ಅನುಸರಿಸುವುದಿಲ್ಲ. ಓದುತ್ತಾರೆ, ಆದರೆ ಅದು ಜೀವನದಲ್ಲಿ ಬದಲಾವಣೆ ತರಲ್ಲ. ತಿಳಿದಿರುತ್ತಾರೆ, ಆದರೆ ನಂಬಿಕೆಯಿಂದ ನಡೆದುಕೊಳ್ಳುವುದಿಲ್ಲ. ಶಕ್ತಿ ಬರುವುದು ಬುದ್ಧಿಯಿಂದ ಅಲ್ಲ, ರೂಪಾಂತರದಿಂದ. ದೇವರ ವಾಕ್ಯವನ್ನು ಎಷ್ಟು ಓದಿದ್ದೀರಾ, ಎಷ್ಟು ಅದನ್ನು ತಿಳಿದುಕೊಂಡಿದ್ದೀರಾ, ಅವುಗಳು ನಿಮಗೆ ಶಕ್ತಿಯನ್ನು ನೀಡುವುದಿಲ್ಲ. ಆದರೆ ಆ ವಾಕ್ಯವು ನಿಮ್ಮಲ್ಲಿ ಎಷ್ಟು ರೂಪಾಂತರ ತರುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಟ್ಟಿದ್ದೀರಾ, ಅದು ನಿಮ್ಮಲ್ಲಿ ಶಕ್ತಿಯನ್ನು ಕೊಡುವಂಥದ್ದಾಗಿರುತ್ತದೆ. ನಾವು ದೇವರ ವಾಕ್ಯಕ್ಕೆ ಅಪ್ಪಣೆ ಕೊಟ್ಟಾಗ ಅದು ನಮ್ಮನ್ನು ಬದಲಾಯಿಸುತ್ತದೆ. ನಾವು ಪ್ರಾರ್ಥನೆಯಲ್ಲಿ ಆ ವಾಕ್ಯವನ್ನು ಬಳಸಿದರೆ ಅದು ನಮಗೆ ಶಕ್ತಿ ನೀಡುತ್ತದೆ. ನಾವು ಅನುಸರಿಸಿದರೆ ದೇವರು ನಮಗೆ ಅಧಿಕಾರದಲ್ಲಿ ನಡೆಯುವ ಶಕ್ತಿಯನ್ನು ನೀಡುತ್ತಾರೆ. ಆದುದರಿಂದ ಕೇಳುವುದಷ್ಟಕ್ಕೆ ನಿಲ್ಲಬೇಡಿ, ವಾಕ್ಯವನ್ನು ಜೀವಿಸಿ. ವಾಕ್ಯವನ್ನು ಜೀವಿಸುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡಿರಿ. ಆಗ ದೇವರ ಶಕ್ತಿ ನಿಜವಾಗಿಯೂ ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಒಬ್ಬ ಸೇವಕ ಈ ರೀತಿಯಲ್ಲಿ ಹೇಳಿದರು, ದೇವರ ವಾಕ್ಯವು ದೇವರ ಬಾಯಲ್ಲಿ ಇದ್ದಾಗ ಎಷ್ಟು ಶಕ್ತಿಯುಳ್ಳದಾಗಿದೆ, ಅದೇ ದೇವರ ವಾಕ್ಯವನ್ನು ನಿಮ್ಮ ಬಾಯಿಂದ ನೀವು ಮಾತನಾಡುವಾಗ ಅದೇ ಶಕ್ತಿ ಆ ದೇವರ ವಾಕ್ಯಕ್ಕೆ ಇದೆ. ಹಾಗಾದರೆ ದೇವರ ವಾಕ್ಯದಿಂದ, ದೇವರ ಬಾಯಿಂದ ಹೊರಟು ಬರುವ ವಾಕ್ಯಕ್ಕೆ ಎಷ್ಟೇ ಕಾರ್ಯಸಾಧನೆ ಮಾಡುವ ಅಧಿಕಾರ ಇದೆ, ಶಕ್ತಿ ಇದೆ, ಅದೇ ಕಾರ್ಯಸಾಧನೆ ಮಾಡುವ ಅಧಿಕಾರ ನಿಮ್ಮ ಬಾಯಿಂದ ಹೊರಟು ಬರುವ ದೇವರ ವಾಕ್ಯಕ್ಕೆ ಇದೆ. ಇದನ್ನು ಮೊದಲನೆಯದಾಗಿ ನಾವು ನಂಬಬೇಕು ಪ್ರಿಯರೇ. ದೇವರ ವಾಕ್ಯವು ಏನು ಇಲ್ಲದೇ ಇರುವ ಶೂನ್ಯವಾಗಿ ಇದ್ದಂಥ, ಬರಿದಾಗಿ ಇದ್ದಂಥ ಭೂಮಿಯಲ್ಲಿ ಎಲ್ಲವನ್ನು ಉಂಟು ಮಾಡುವುದಕ್ಕೆ ಅದು ಶಕ್ತಿಶಾಲಿಯಾಗಿತ್ತು. ಆದರೆ ನಿಮ್ಮ ಅನುಭವ, ನಿಮ್ಮ ಪರಿಸ್ಥಿತಿಗಳು ಏನು ಇಲ್ಲದೆ ಶೂನ್ಯವಾಗಿ ಬರಿದಾಗಿದ್ದರೂ ಸರಿ, ಅದು ಕ್ರಮವಿಲ್ಲದೆ ಇರುವಾಗಲೂ ಸರಿ, ನೀವು ಈ ವಾಕ್ಯವನ್ನು ನಂಬಿಕೆಯಿಂದ, ಈ ವಾಕ್ಯವನ್ನು ಜೀವಿಸಿ, ಈ ವಾಕ್ಯಕ್ಕೆ ವಿಧೇಯರಾಗಿ ಅದನ್ನು ನಂಬಿಕೆಯಿಂದ ಮಾತನಾಡುವಾಗ ನಿಮ್ಮಲ್ಲಿ ಏನು ಇಲ್ಲದೇ ಇದ್ದರೂ ಎಲ್ಲವನ್ನು ಈ ವಾಕ್ಯದಿಂದ ಉಂಟಾಗುವ ಶಕ್ತಿ ಆ ವಾಕ್ಯಕ್ಕೆ ಇದೆ ಪ್ರಿಯರೇ. ಆದುದರಿಂದ ದೇವರ ವಾಕ್ಯವು ನಿಮ್ಮನ್ನು ಗೆಲ್ಲುವುದಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ದಿನನಿತ್ಯವೂ ನಾವು ಪ್ರಾರ್ಥಿಸಬೇಕು, ದೇವರೇ ನಿನ್ನ ವಾಕ್ಯವು ನನ್ನನ್ನು ಗೆಲ್ಲಲಿ. ಒಬ್ಬನು ಯಾವ ಕಾರ್ಯದಿಂದ ಗೆಲ್ಲಲ್ಪಟ್ಟಿದ್ದಾನೆ ಆ ಕಾರ್ಯಕ್ಕೆ ದಾಸನಾಗಿ ಇರುತ್ತಾನೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಆದರೆ ದೇವರ ವಾಕ್ಯವು ನಮ್ಮನ್ನು ಗೆಲ್ಲುವಾಗ ಅದು ನಮ್ಮ ಜೀವಿತದಲ್ಲಿ ಶಕ್ತಿಯನ್ನು ನೀಡುತ್ತದೆ, ನಮಗೆ ಜಯವನ್ನು ನೀಡುತ್ತದೆ, ಎಲ್ಲ ಬಂಧನಗಳನ್ನು ಮುರಿಯುತ್ತದೆ, ನಮ್ಮನ್ನು ಸ್ವಾತಂತ್ರ್ಯವಾಗಿ ಬಿಡುಗಡೆಯಲ್ಲಿ, ಆಶೀರ್ವಾದಗಳಲ್ಲಿ ಬದುಕುವುದಕ್ಕೆ ನಮಗೆ ಸಹಾಯ ಮಾಡುತ್ತದೆ. ಹಾಗಾದರೆ ನೀವೆಲ್ಲರೂ ನನ್ನ ಜೊತೆ ಪ್ರಾರ್ಥಿಸುತ್ತೀರಾ? ನಾವೆಲ್ಲರೂ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಪಾದದಲ್ಲಿ ಬಂದು ನಾವು ಪ್ರಾರ್ಥಿಸುತ್ತೇವೆ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ವಾಕ್ಯಕ್ಕೆ ಒಪ್ಪಿಸಿಕೊಡುತ್ತೇವೆ. ನಾವು ಒಪ್ಪಿಕೊಳ್ಳುತ್ತೇವೆ ಅಪ್ಪ, ನಮ್ಮ ಬುದ್ಧಿ, ಲೋಕದಿಂದ ನಾವು ತಿಳಿದಿರುವ ನಮ್ಮ ತಿಳುವಳಿಕೆಯಿಂದ ನಾವು ಎಷ್ಟೋ ಕಾರ್ಯಗಳನ್ನು ಕ್ವಶ್ಚನ್ ಮಾಡುತ್ತೇವೆ. ನಿಮ್ಮ ವಾಕ್ಯಗಳನ್ನು ನಂಬುತ್ತೇವೆ ಎಂದು ನಮ್ಮ ಬಾಯಿಗಳು ಹೇಳುತ್ತದೆ, ಆದರೆ ನಿಜವಾಗಿ ನಮ್ಮ ಹೃದಯಗಳು ಅವುಗಳನ್ನು ನಂಬುವುದಿಲ್ಲ. ಅದಕ್ಕೆ ಕಾರಣ ನಿಮ್ಮ ವಾಕ್ಯದಿಂದ ನಮ್ಮ ಪರಿಸ್ಥಿತಿಗಳನ್ನು ನಾವು ನೋಡಿ, ನಮ್ಮ ಬುದ್ಧಿ ಹೇಳುವುದನ್ನು ನಾವು ಕೇಳಿ ನಿಮ್ಮ ವಾಕ್ಯಕ್ಕೆ ಅವಿಧೇಯತೆಯಾಗುತ್ತೇವಪ್ಪ. ಈ ಪಾಪಗಳನ್ನು ನಮಗೆ ಮನ್ನಿಸಿರಿ. ಈ ಸಂದರ್ಭದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತೇವೆ. ನಿಮ್ಮ ವಾಕ್ಯವು ಮಾತ್ರ ನಮ್ಮನ್ನು ಗೆಲ್ಲಲಿಯಪ್ಪ. ನಿಮ್ಮ ವಾಕ್ಯಕ್ಕೆ ವಿರೋಧವಾಗಿ
ನಮ್ಮಲ್ಲಿ ಕ್ರಿಯೆ ಮಾಡುವಂಥ ಎಲ್ಲ ಸೈತಾನನ ಕ್ರಿಯೆಗಳು, ನಮ್ಮ ಆಲೋಚನೆಗಳು, ಆಕಾಶ ಮಂಡಲದ ಕ್ರಿಯೆಗಳು, ದುರಾತ್ಮನ ಕ್ರಿಯೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಅವುಗಳು ಲಯವಾಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ನಿಮ್ಮ ವಾಕ್ಯಕ್ಕೆ ಅನುಸಾರವಾಗಿ ಇಲ್ಲದೆ ಇರುವ ಎಲ್ಲ ಕಾರ್ಯಗಳು ನಮ್ಮ ಜೀವನದಿಂದ ತೆಗೆದುಹಾಕಲ್ಪಡಲಿ ಅಪ್ಪ. ನಿಮ್ಮ ವಾಕ್ಯಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತೇವೆ. ನಿಮ್ಮ ವಾಕ್ಯವನ್ನು ನಂಬುತ್ತೇವೆ. ಇನ್ನು ನಮ್ಮ ನಂಬಿಕೆಯನ್ನು ಹೆಚ್ಚುಪಡಿಸಿರಿ. ನಿಮ್ಮ ವಾಕ್ಯ ಒಂದೇ ನಮ್ಮನ್ನು ಗೆಲ್ಲಲಿ ಅಪ್ಪ. ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಿರುವಾಗ ನಮಗೆ ಜಯವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನಮಗೆ ಶಕ್ತಿಯನ್ನು ನೀಡಿರುವುದಕ್ಕಾಗಿ ಸ್ತೋತ್ರ. ನನ್ನ ಜೊತೆಯಲ್ಲಿ ಪ್ರಾರ್ಥನೆ ಮಾಡುವಂಥ ಪ್ರತಿಯೊಬ್ಬರನ್ನು ನೀವು ಮುಟ್ಟಿರುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಸೈತಾನನು ಅವರ ಹೃದಯಗಳಲ್ಲಿ ಬಿತ್ತಿರುವ ಎಲ್ಲ ಸೋಲು ಚಿಂತೆಗಳು, ಎಲ್ಲ ಡಿಸ್ಕರೇಜಸ್ಸು ಯೇಸು ಕ್ರಿಸ್ತನ ನಾಮದಲ್ಲಿ ತೆಗೆದುಹಾಕಲ್ಪಡಲಿ ಅಪ್ಪ. ಎಲ್ಲ ಫೇಲಿಯರ್ ಸಿಟ್ಯುವೇಷನ್ಸ್ ಯೇಸು ಕ್ರಿಸ್ತನ ನಾಮದಲ್ಲಿ ತೆಗೆದುಹಾಕಲ್ಪಡಲಿ. ನಿಮ್ಮ ವಾಕ್ಯದ ಬೆಳಕು ಅವರ ಹೃದಯಗಳಲ್ಲಿ, ಮನೆಗಳೊಳಗೆ ನುಗ್ಗಿ ಹೋಗುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ವಾಕ್ಯವು ನುಗ್ಗಿ ಹೋಗುವ ಈ ಸಂದರ್ಭದಲ್ಲಿ ಅವರೊಳಗೆ ಬಿಡುಗಡೆಗಳು ಆಗುವುದಕ್ಕಾಗಿ ಸ್ತೋತ್ರ. ದೇಹದಲ್ಲಿ ಇರುವಂತ ಎಲ್ಲ ಅನಾರೋಗ್ಯಗಳು, ಎಲ್ಲಿ ಬಲಹೀನತೆಗಳಿದೆ ಅಲ್ಲಿ ಎಲ್ಲ ದೇವರ ವಾಕ್ಯದ ಬೆಳಕು, ದೇವರ ವಾಕ್ಯದ ಶಕ್ತಿ ನುಗ್ಗಿ ಹೋಗಿ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಕತ್ತಲೆಯ ಕ್ರಿಯೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಲಯವಾಗುವುದಕ್ಕಾಗಿ ಸ್ತೋತ್ರ. ದೇಹದಲ್ಲಿ ಬಲಹೀನತೆಗಳನ್ನು, ಕ್ಯಾನ್ಸರ್ ರೋಗದಿಂದ, ಆಸ್ತಮಾ ರೋಗದಿಂದ ಬಾಧಿಸಲ್ಪಟ್ಟವರಿಗೆ ದೇವರ ಆತ್ಮನು ನೀವು ಮುಟ್ಟುವುದಕ್ಕಾಗಿ ಸ್ತೋತ್ರ. ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಓ ಸೈತಾನನ ಕಾರ್ಯಗಳಿಂದ ಬಾಧಿಸಲ್ಪಟ್ಟವರು, ಬಂಧಿಸಲ್ಪಟ್ಟವರು, ಮಂತ್ರ ಕ್ರಿಯೆಗಳಿಂದ ಸಮಾಧಾನವನ್ನು ಕಳೆದುಕೊಂಡಿರುವವನು ಈಗ ಮುಟ್ಟುವುದಕ್ಕಾಗಿ ಸ್ತೋತ್ರ. ಆ ದುರಾತ್ಮನ ಬಂಧನಗಳಿಂದ ದೇವರು ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಜೊತೆಯಲ್ಲಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಕರ್ತನು ಮುಟ್ಟಿ ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪಣೆ ಕೊಡುತ್ತೇನೆ. ಯಾರೆಲ್ಲ ಈ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ, ನಂಬಿಕೆಯಿಂದ ಯಾರೆಲ್ಲ ಇವಾಗ ಬೇಡಿಕೊಳ್ಳುತ್ತಾರೆ, ಈಗ ನಿಮ್ಮ ಪುನರುತ್ಥಾನದ ಶಕ್ತಿ, ನಿಮ್ಮ ವಾಕ್ಯದ ಶಕ್ತಿ ಅವರ ಮನೆಗಳೊಳಗೆ ನುಗ್ಗಿ ಹೋಗಲಿ. ಅವರ ದೇಹದಲ್ಲಿ ನುಗ್ಗಿ ಹೋಗಲಿ. ಪ್ರಾಣ, ಆತ್ಮ, ದೇಹದಲ್ಲಿ ಸಂಪೂರ್ಣವಾಗಿ ನಿಮ್ಮ ಶಕ್ತಿಯಿಂದ ತುಂಬಿಸಿ ಎಲ್ಲ ಕತ್ತಲೆಯ ಕ್ರಿಯೆಗಳಿಂದ ನೀವು ಬಿಡುಗಡೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಬೆಳಕು ರಕ್ಷಣೆಯನ್ನು ನೀಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕಿವಿಗಳಲ್ಲಿ ಇರುವಂತ ಎಲ್ಲ ಅನಾರೋಗ್ಯ, ಆಮೇನಪ್ಪ ಸ್ತೋತ್ರ. ಯೇಸುವಿನ ನಾಮದಲ್ಲಿ ದೇವರಾತ್ಮನು ಕಿವಿಗಳನ್ನು ಮುಟ್ಟುವುದಕ್ಕಾಗಿ ಸ್ತೋತ್ರ ರಾಜ. ಜಾಯಿಂಟ್ ಪೇನ್ಗಳು, ಹೌದು ಕರ್ತನೆ ಸ್ತೋತ್ರ. ಬ್ಯಾಕ್ ಪೇನ್ಸ್ ಗಳಿಂದ ದೇವರು ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯ ನುಗ್ಗಿ ಹೋಗುವಾಗ ಸೈತಾನು ಸುಮಾರು ವರ್ಷಗಳಿಂದ ಅವರ ಹೃದಯಗಳಲ್ಲಿ, ಚಿಂತೆಗಳಲ್ಲಿ ಬಿತ್ತಿರುವ ಎಲ್ಲ ಪಾಪದ ಸ್ತೋತ್ರ, ಆ ಬೀಜಗಳು, ಶಾಪದ ಬೀಜಗಳು, ಸ್ತೋತ್ರ, ಎಲ್ಲ ಮಾನಸಿಕವಾದ ಬೀಜಗಳು, ರೋಗವನ್ನು ಉಂಟು ಮಾಡುವಂತ, ನೋವನ್ನು ಕೊಡುವಂತ, ಎಲ್ಲ ಕಹಿಯ ಬೀಜಗಳು ಯೇಸು ಕ್ರಿಸ್ತನ ನಾಮದಲ್ಲಿ ದೇವರ ವಾಕ್ಯದ ಶಕ್ತಿಯಿಂದ ಈಗ ನಾಶವಾಗುವುದಕ್ಕಾಗಿ ಸ್ತೋತ್ರ. ಒಂದು ಸಂಪೂರ್ಣ ಬಿಡುಗಡೆಯಿಂದ ದೇವರು ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಮುಟ್ಟುವುದಕ್ಕಾಗಿ ಸ್ತೋತ್ರ ರಾಜ. ನಿಮ್ಮ ವಾಕ್ಯ ಇವರಿಗೆ ಬೆಳಕಾಗಿರಲಿ ಅಪ್ಪ. ನಿಮ್ಮ ವಾಕ್ಯ ಒಬ್ಬೊಬ್ಬರನ್ನು ಗೆಲ್ಲಲಿ. ಯೇಸುವಿನ ನಾಮದಲ್ಲಿ ಎಲ್ಲ ಸೈತಾನನ ಸುಳ್ಳುಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಅವರ ಮೈಂಡ್ಸ್ ಅನ್ನು ಬಿಟ್ಟು, ಚಿಂತೆಗಳನ್ನು ಬಿಟ್ಟು ಹೋಗಿ ಯೇಸುವಿನ ನಾಮದಲ್ಲಿ ತೊಲಗಿ ಹೋಗಿ ಯೇಸುವಿನ ನಾಮದಲ್ಲಿ ದೇವರು ಬಿಡುಗಡೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಯನ್ನು ಹೊಂದಿದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವಾದಗಳನ್ನು ಹೊಂದಿದ್ದೇವೆ, ನಂಬುತ್ತವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವೀಕರಿಸಿಕೊಂಡಿದ್ದೇವೆ. ತಂದೆಯಾದ ದೇವರೇ, ಆಮೇನ್, ಆಮೇನ್. ದೇವರು ನಿಮ್ಮ ಪ್ರತಿಯೊಬ್ಬರನ್ನು ಮುಟ್ಟಿದ್ದಾನೆ. ದೇವರು ನಿಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ದೇವರ ವಾಕ್ಯ ದಿನನಿತ್ಯವೂ ನಿಮ್ಮನ್ನು ಗೆಲ್ಲುವುದಕ್ಕೆ ಅವಕಾಶ ಕೊಡ್ರಿ. ನೀವು ನಕ್ಷತ್ರಗಳ ಹಾಗೆ ಈ ಭೂಮಿಯಲ್ಲಿ ದೇವರಿಗೋಸ್ಕರ ಪ್ರಕಾಶಿಸಕ್ಕೆ ಹೋಗ್ತಾ ಇದ್ದೀರಾ. ದೇವರನ್ನು ನಂಬಿರಿ, ಯೇಸು ಕ್ರಿಸ್ತನನ್ನು ನಂಬಿರಿ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.